ಕತ್ತಿ ಮತ್ತು ಜಾರಕಿಹೊಳಿ ಪಕ್ಷದವರು ಆ ಡೆಲಿಗೇಟ್ಸ್ಗಳು ಅವ್ರವ್ರ ಊರಲ್ಲಿ ಬಿಡಬೇಕಾಗಿತ್ತು, ಅವರ ವಿಷಯದಲ್ಲಿ ಅವ್ರನ್ನ ಬಿಡಬೇಕಾಗಿತ್ತು. ಅವ್ರಿಗೆ ನೀವು ಕನ್ವಿನ್ಸ್ ಮಾಡಿದ್ರಿ ಬೇಡ ಅಂತಲ್ಲ, ಅವ್ರು ಹಿಡಿದಿಟ್ಟುಕೊಳ್ಳುವಂಥದ್ದು ಎಲ್ಲೋ ಗೋವಾಕ್ಕೆ ಹೋಯ್ದು ಮತ್ತೆಲ್ಲೋ ಹೋಯ್ದು ಇನ್ನೆಲ್ಲೋ ಹೋದ ಮುಚ್ಚಿಟ್ಟು ತಂದು ಡೈರೆಕ್ಟ್ ಈ ಒಂದು ವೋಟ್ ಹಾಕೋ ಸಂದರ್ಭ ತಂದಿದ್ದು ಮಾತ್ರ ಇದು ಯಾರೂ ಒಪ್ಪುವಂಥ ವಿಷಯ ಅಲ್ಲ. ಇದು ಡೆಮೋಕ್ರೆಟಿಕ್ ವ್ಯೂಸ್ಗಳಿಗೆ, ಡೆಮೋಕ್ರೆಟಿಕ್ ಸೆನ್ಸ್ಗೆ ವಿರೋಧವಾದಂಥದ್ದು ಇದು. ಯಾಕಂದ್ರೆ ಅವ್ರಿಗೆ ಅಲ್ಲಿ ಏನು ಒಯ್ದು ಏನು ಮಾಡಿದರು ಏನಿಲ್ಲ ಎಲ್ಲರೂ ಮಾಡಿದ್ದಾರೆ. ಇದ್ರೆ ಒಬ್ಬರು ಇವು ಸಜ್ಜನರು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಇದನ್ನು ಮಾಡೋದ್ರಿಂದ ಏನಾಗಿಬಿಡ್ತದಪ್ಪ ಅಂದ್ರೆ ನಿಜವಾಗಿಯೂ ರೈತರ ಧ್ವನಿ ಅಲ್ಲಿ ಬರಲಿಕ್ಕೆ ಸಾಧ್ಯನಾ? ಯಾಕಂದ್ರೆ ಈ ಡೆಲಿಗೇಟ್ಸ್ಗೆ ಕೊಟ್ಟಂಥ ಔದರಾಜಿತ್ಯ ಮತ್ತೇನು ಕೊಟ್ಟಿದ್ದು ಭೋಜನ ಕೂಟ ಮತ್ತು ದುಡ್ಡು ಗಿಡ್ಡು ಇವೆಲ್ಲ ಆಗಿದೆ ಅಂತೇಳಿ ಈಗಾಗಲೇ ಜನಜನಿತವಾದ ಕಥೆಗಳಾಗಿದ್ದಾವೆ. ಇದರಿಂದಾಗಿ ನಿಜವಾದ ನ್ಯಾಯಪೂರ್ವವಾದಂತಹ ಯೋಗ್ಯ ಜನರನ್ನು ಇವರು ಆಯ್ಕೆ ಮಾಡಿದಾರಾ ಅನ್ನುವಂಥ ಪ್ರಶ್ನೆ. ಈ ಪ್ರಶ್ನೆಗೆ ಇನ್ನು ರೈತರು ಉತ್ತರ ಹುಡುಕಬೇಕಾಗಿದೆ, ಅದು ಮತ್ತು ಡೆಲಿಗೇಟ್ಸ್ಗಳನ್ನು ಕೇಳಬೇಕಾಗಿದೆ. ಯಾಕಂದರೆ ಇವತ್ತಿನ ಎಲ್ಲ ಈ ಸಮಸ್ಯೆಗೆ ಮೂಲನೂ ಡೆಲಿಗೇಟ್ಸು ಮತ್ತು ಈ ಪರಿಹಾರಕ್ಕೂ ಮೂಲನೂ ಡೆಲಿಗೇಟ್ಸ್. ಯಾಕಂದ್ರೆ ಡೆಲಿಗೇಟ್ಸ್ ಏನಿದ್ದಾರೆ ಅಥವಾ ಈ ಒಂದು ಪ್ರಾತಿನಿಧಿಕವಾಗಿ ಓಟ್ ತೊಗೊಂಡು ಹೋದಂಥವರು ಇವರಿದ್ದಂಥವರು ಇವತ್ತಿದಕ್ಕೆಲ್ಲ ಕಾರಣೀಕರ್ತರಾಗುವಂಥ ಸಾಧ್ಯತೆಗಳು. ಮತ್ತು ಇವರು ಹಿಡಿದಿಟ್ಕೊಂಡು ತಮಗೆ ಬೇಕಾದಂಗೆ ರಿಸಲ್ಟ್ ತೊಗೊಂಡಿದ್ದೂ ಸಹಿತ ಒಂದು ರೀತಿ ನಮ್ಮ ಪ್ರಜಾಪ್ರಭುತ್ವ ವಿರೋಧಿ ನಡೆ ಅನ್ನೋದು ಎರಡು ಮಾತಿಲ್ಲ. ಅದೇ ಅವ್ರನ್ನ ಊರಲ್ಲಿ ಬಿಟ್ಟುಕೊಟ್ಟು ಅವರೆಲ್ಲ ಮಾಡಿ ವಿರೋಧಿಗಳಿಗೆ ಸಹಿತ ಅವಕಾಶ ಕೊಟ್ಟ. ಈಗ ಉದಾಹರಣೆ ನಡೆದು ಹೋಗಿಬಿಡ್ತು ನಮ್ಮ ಕಡಾಡಿ ಅವರಿಗೆ, ಅಂದ್ರೆ ಇರಾನ ಕಡಾಡಿ ಅವ್ರಿಗೆ, ರಾಜ್ಯಸಭಾ ಸದಸ್ಯರಿಗೆ ಅಲ್ಲಿ ನಿಲ್ಲುವಂಥ ವ್ಯವಸ್ಥೆನ ಮಾಡಲಿಲ್ಲ. ಇದೇನು ತೋರಿಸ್ತದಪ್ಪ ಅಂತಂದ್ರೆ ಇಂಥ ಮಾಡಿದ್ರಿಂದಾಗೆ ಇದು ಡೆಮೋಕ್ರೆಟಿಕ್ ವೇ ಏನಪ್ಪ ಅಂತ ಅವ್ರು ನಿಲ್ಲಬೇಕಾಗಿತ್ತು. ಸೋಲಿಗೆ ಗೆಲ್ಲಿ ಬೇರೆ ಮಾತು, ಡೆಲಿಗೇಟ್ಸ್ ಅವ್ರು ಓಟ್ ಹಾಕ್ತಾರೆ ಬಿಡ್ತಾರೆ ಬೇರೆ ಮಾತು. ಅವ್ರು ನಿಲ್ಲೋ ಅವಕಾಶನ ಕಳ್ಸ್ಕೊಂಡಿದ್ದು, ಅವ್ರಿಗೆ ಆ ಒಂದು ಸಾಕ್ಷಿದಾರ ಸಿಗದಾಗ ನೋಡ್ಕೊಂಡಿದ್ದು ಇವೆಲ್ಲವೂ ಏನಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವದ ವಿರೋಧಿ ನಡೆಗಳು. ಅದೇ ರೀತಿಯಾಗಿ ಕತ್ತಿಯವರಲ್ಲಿ ಮಾಡಿದ್ರು ಅದು ತಪ್ಪು, ಇಲ್ಲಿ ಜಾರಕಿಹೊಳಿ ಮಾಡಿದ್ರು ಇದು ತಪ್ಪು. ಅದನ್ನು ಹೇಳೋ ಉದ್ದೇಶ ಇಷ್ಟ.